ಗೇಟ್ ನಂಬರ್ 4ಗೆ ಇಳಿದ ಕೂಡಲೇ ನಮ್ಗೆ ಆಟೋ ನೋಡಕತ್ತಿದ್ವಿ. ಆಟೋದ ₹100, ₹200 ಪೂರ ಸುತ್ತಾಡ್ಸ್ತಾನು. ₹400, ₹500 ಅನ್ನತ್ತಿದ್ದ. ಸೊ ಇದು ನೋಡ್ರಿ, ಇದು ಶಟಲ್ ಬಸ್ ಐತೆ ನೋಡ್ರಿ. ಇದು ಪೂರ ಫ್ರೀ. ಗೇಟ್ ನಂಬರ್ 4ಕ್ಕೆ ಬಂದ ಕೂಡಲೇ ಇರ್ತೈತಿ ನಿಮ್ಗೆ. ಸೊ ರಾಷ್ಟ್ರಪತಿ ಭವನ್ ಅಂತೇಳಿ ನೋಡ್ರಿ, ಇದು ಗೋರ್ಮೆಂಟ್ದನ ಬಸ್ಸ. ಸೊ ವೆಲ್ಕಮ್ ಟು ಅಮೃತ್ ಉದ್ಯಾನ್ ರಾಷ್ಟ್ರಪತಿ ಭವನ್. ಸೊ ಇದನ್ನ ಹಿಡ್ಕೊಂಡ ಇಲ್ಲಿಗೆ ಬಂದು ಬಿಡಿದ್ರಿ ಫ್ರೀ. ಏನು ರೊಕ್ಕ ಇಲ್ಲ, ಏನಿಲ್ಲ. ಇಲ್ಲಿಗೆ ತಂದು ಡೈರೆಕ್ಟ್ ಬಿಡ್ತಾರೆ ನೋಡ್ರಿ. ಇಲ್ಲಿಂದ ಎಂಟ್ರಿ ಟಿಕೆಟ್ ಇರ್ತೈತಿ, ಇಲ್ಲಿ ಡೈರೆಕ್ಟ್ ಒಳಗೆ ಹೋಗ್ಬಿಡೋದು. ಸೊ ನಮಗೆ ವೆರಿ ಈಸಿಯಸ್ಟ್. ನಮ್ಗೆ ಗೊತ್ತಿರಲಿಲ್ಲ, ಅಲ್ಲಿ ಒಬ್ಬನ ಹೇಳಿದ ಅಂತೇಳಿ ಗೊತ್ತಾತ. ಇಲ್ಲಾಂದ್ರೆ ನಾವು ಆಟೋದನ್ನ ಕೇಳಾಕತ್ತಿದ್ದು, ಬಾರ್ಗೇನಿಂಗ್ ಮಾಡಾಕತ್ತಿದ್ದು. ಅಟ್ಕೊಡ್ದ ಒಬ್ಬ ಅಂದ. ನಮಗೂ ಚಲೋ ಆತು, ಒಳ್ಳೆ ಚಲೋ ಆತು, ನಮಗೂ ಭಾರಿ ಆತು. ನಮ್ಗೆ ಇಲ್ಲಿ ಟಿಕೆಟ್ ತೊಗೋಬೇಕಂತ. ಟಿಕೆಟ್ ತೊಗೊಂಡ್ರೆ ಎಂಟ್ರಿ ಆನ್ಲೈನ್ದವ್ರು ಟಿಕೆಟ್ ತೊಗೋಬೇಕು. ನಾವು ಟಿಕೆಟ್ ತೊಗೊಂಡಿಲ್ಲ. ಸೊ ಇಲ್ಲಿ ಹೋದ ಕೂಡಲೇ ಇಲ್ಲೊಂದು ವೈಟ್ ಕಲರ್ ಇಲ್ಲಿ ಟೆಂಟ್ ಅದ ನೋಡ್ರಿ. ಸೊ ಆ ಟೆಂಟ್ ಒಳಗೆ ನಾವು ಟಿಕೆಟ್ ತೊಗೋಬೇಕು. ಅಲ್ಲಿ ಕೇಳ್ತೇನೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಎಂಟ್ರಿ ಆಗೋಣ್ರಿ. ನಾ ಏನು ಪ್ರೈಸ್ ಐತೆ ಅನ್ನೋದನ್ನು ನೋಡ್ತೀನಿ. ಸೊ ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಎಂಟ್ರಿ ಆಗೋಣ್ರಿ. ಬರ್ರಿ, ಒಂದು ಸ್ವಲ್ಪ ಟಿಕೆಟ್ ಅಂತ ಇಲ್ಲಿ ಐತೆ ನೋಡ್ರಿ. ಸೊ ಇದು ಟಿಕೆಟ್ದು ಕೌಂಟ್ರ್ ಇದೆ. ಇಲ್ಲಿ ಹಿಂಗೆ ಈ ಥರ ಆಟೋಮೆಟಿಕ್ ತೊಗೋಬೋದ್ರಿ ನಾವು. ಟ್ಯಾಪ್ ಟು ರಿಜಿಸ್ಟರ್ಸ್ ನೇಮು. ಈ ಥರ ಫ್ರೀ ಟಿಕೆಟ್ ಐತೆ ನೋಡ್ರಿ ಇಲ್ಲಿ. ಸೊ ಫ್ರೀ ಟಿಕೆಟ, ಏನು ಅಮೌಂಟ್ ಇಲ್ಲ. ಇಲ್ಲಿ ಮಷೀನ್ಸ್ ಇಟ್ಟಾರ್ರಿ, ಸೆಲ್ಫ್ ಮಷೀನ್ಸ. ಸೊ ಫ್ರೀ ಟಿಕೆಟ್ಸ್ ಐತೆ, ಏನು ಅಮೌಂಟ್ ಇಲ್ಲ, ಏನು ಚಾರ್ಜಸ್ ಇಲ್ಲ. ಬ್ಯಾಗ್, ಟ್ರೈಪಾಡ್ ಎಲ್ಲ ಇಸ್ಕೊಂಡ್ರಿ. ಭಾಳ ಅಂದ್ರೆ ಭಾಳ ನೆಕ್ಸ್ಟ್ ಲೆವೆಲ್ ಸೆಕ್ಯೂರಿಟಿ ಐತ್ರಿ. ಮೊದಲ ರಾಷ್ಟ್ರಪತಿ ಭವನ್ ಅಲ್ರಿ. ಸೊ ಎಲ್ಲರೂ ಬ್ಯಾಗೆಲ್ಲ ಇಟ್ಟು ಬಂದೆ. ಪವರ್ ಬ್ಯಾಂಕ್, ಬ್ಯಾಗ, ಕೀ ಎಲ್ಲನೂ ಅಲ್ಲಿ ಕ್ಲಾಕ್ ರೂಮ್ದಾಗ ಇಟ್ಕೊಂಡ್ರೆ. ಸೊ ಈಗ ಎಂಟ್ರಿ ಆಗ್ಯಾವ. ರಾಷ್ಟ್ರಪತಿ ಭವನ ಅಂತೇಳಿ ಈಗ ಒಂದು ಗಾರ್ಡನ್ ಥರ ಮಾಡ್ಯಾರ್ರಿ. ಬಟ್ ನನಗೆ ಮೇನ್ ರಾಷ್ಟ್ರಪತಿ ಭವನ ಐತ್ಲೆ ಅದು ನೋಡ್ದೈತಿ. ಬಟ್ ಇದನ್ನ ಇಲ್ಲಿಂದ ನೋಡಕ್ಕೆ ಅಲ್ಲ ಕೇಳಿದೆ, ಇಲ್ಲಿ ಒಳಗೆ ಬಿಡಂಗಿಲ್ಲ. ಬರೀ ಗೇಟ್ ಮುಂದೆ ಅಷ್ಟು ನಿಂತು ನೋಡ್ಬೋದು ಅನ್ನತ್ತಿದ್ರೆ. ಬಟ್ ಇದೇನು ಅನ್ನೋದು ಗೊತ್ತಿಲ್ಲ. ಅಮೃತ ಉದ್ಯಾನ ಅಂತೇಳಿ, ಬಟ್ ರಾಷ್ಟ್ರಪತಿ ಭವನ ಅಂತಲೇ ಹೆಸರು ಐತಿ ಇದಕ್ಕೆ. ನೋಡಿ ನಾವು ಬರ್ರಿ. ನಾವು ಇಷ್ಟು ದಿನ ಬರೀ ಟಿವ್ಯಾಗ ನೋಡ್ತಿದ್ವಿ. ಸೊ ಈಗ ಇಲ್ಲಿ ಬಂದೇವಿ. ನರೇಂದ್ರ ಮೋದಿ ಅವ್ರು ಇಲ್ಲೇ ಇರ್ತಾರೆ ಮೀನ್ಸ್ ಇದು ಈಗ ಹೊಸದಾಗತೈತಿ ಮತ್ತು ರಾಷ್ಟ್ರಪತಿ ಭವನ. ಸೊ ಇದನ್ನ ನೋಡೋಕ್ಕಾದ್ರೂ ಎಷ್ಟು ಸಖತ್ ಖುಷಿಯಾಗೈತ್ರಿ. ಬರ್ರಿ ನೀವು ನೋಡೋಂತ್ರಿ. ನಮ್ಮ ಇಲ್ಲೊಂದು ಮ್ಯೂಸಿಯಮ್ ಹೊಂಟೇವ್ರಿ. ₹50 ಐತೆ ಒಬ್ರು ಟಿಕೆಟ. ಸೊ ಮೇನ್ ಬಂದ MiG-21 ಫೈಟರ್ ಜೆಟ್ ಮತ್ತು ವಿಕ್ರಾಂತ್, ಏನು ಹೊಸದು ಮೊನ್ನೆ ವಿಕ್ರಾಂತ್ ಮಾಡಿದಾರಲ್ಲ ಅದ್ರದ್ದು. ಆಮೇಲೆ ಹಳಿ ಹಿಸ್ಟ್ರಿ ಐತಿ ಎಲ್ಲ ಪೂರದ. ಸೊ ಅದನ್ನು ನೋಡ್ಬೇಕಂತ ಬಂದೇವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇಟ್ಟಾರ ಆಲ್ರೆಡಿ. ಹಂಗೆ ಸುಮ್ಮನೆ ಇಟ್ಟಾರ ಅನಿಸ್ತೈತಿ. ಒಳಗೆ ಹೋಗಿ ನೋಡೋಣ ಏನೇನು ಐತೇಳಿ ಬಂದೇವಿ. ಇಲ್ಲಿವರೆಗೂ ನಮ್ಗೆ ಯಾವಾಗ ಮತ್ತು MiG-21 ವಿಕ್ರಾಂತದ ಬಗ್ಗೆ ನೋಡೋಕೆ ಸಿಗ್ತೈತ್ರಿ. ನೋಡ್ರಿ, ಇದು INS ವಿಕ್ರಾಂತ್ ಹೆಂಗೈತಿ. ಸೊ ಕಂಪ್ಲೀಟ್ ಅದು ಹೆಂಗೈತಿ ಹಂಗೆ ಡಿಸೈನ್ ಐತ್ರಿ ನೋಡ್ರಿ. INS ವಿಕ್ರಾಂತ್ ನೋಡ್ರಿ, ಹೊಸ ಐತ್ಲ ಐತಿ ನೋಡ್ರಿ. ಇದ್ರದ್ದು ಏನರ ಒಳಗಡೆ ಡೀಟೇಲ್ಸ್ ಐತೆ ನೋಡಿ ನೋಡ್ರಿ. ರಾಷ್ಟ್ರಪತಿ ಭವನ್ ಮ್ಯೂಸಿಯಮ್ ಇದೆ. ಸೊ ಏನೈತೆ ಅನ್ನೋದು ಎಲ್ಲ ಓಕೆ. ವಾವ್, ಸೂಪರ್ ಆಗೈತೆ ನೋಡ್ರಿ. ಇದು ಅಲ್ಲಿ ಡೀಟೇಲ್ಸ್ ಬರ್ದಾರ ಈ ಥರದ ಏನು ಅನ್ನೋದು ನೋಡಿ. ಕುದುರೆ ಇರ್ತಿದ್ದು, ಕುದುರೆ ಅಂದರೆ ಇದೇನು ಒರಿಜಿನಲ್ ಇಲ್ಲ. ಸೊ ಬಟ್ ಇದು ಏನೈತಿಲ್ಲ ಹಿಂಗಿರ್ತೈತೆ ನೋಡ್ರಿ. ಇದು ಪ್ರೆಸಿಡೆಂಟ ಅವ್ರ ಫ್ಯಾಮ್ಲಿಗೆ ಯೂಸ್ ಮಾಡ್ತಿರತ್ತೆ 100 years. ಇದು ಗೊತ್ತೈತ್ರಿ, ಲೈಟ್ ಇದೆ, ದೀಪ ಹಚ್ಚಿಡ್ತಿದ್ರ, ಕಾನ್ವೆಕ್ಸ್ ಲೆನ್ಸ್ ಇದು. ಸೊ ಇದರಿಂದ ಬೆಳಕು ಬೀಳ್ತೈತೆ ಅನ್ನೋದು ಗೊತ್ತೈತಿಲ್ಲ. ಇಲ್ಲಿ ದೀಪ ಹಚ್ಚಿಡ್ತಿದ್ರ, ಇಲ್ಲಿ ಐತೆ ನೋಡ್ರಿ. ಸೊ ಇಲ್ಲಿ ದೀಪ ಹಚ್ಚಿಟ್ರ ನಾನು ಬೆಳಕು ಬೀಳ್ತೈತಿ. ಈ ಥರ ಐತೆ ನೋಡ್ರಿ. ಸೊ ಇದು ಒಂದು ಐತೆ. ಇದು 100 years ಯೂಸ್ ಮಾಡಿದ್ದಾರೆ ಇದನ್ನ. ನೋಡ್ರಿ ರಾಷ್ಟ್ರಪತಿ ಭವನ್ ಇದನ್ನ ಪ್ರಿಂಟ್ಔಟ್, ಬ್ಲೂ ಪ್ರಿಂಟ್ ನೋಡ್ರಿ ಹೆಂಗೈತ್ರಿ. ಎಷ್ಟು ಇರ್ಬೋದು ನೋಡ್ರಿ, ಎಷ್ಟು ದೊಡ್ಡದೈತಿ, ಸಖತ್ತಾಗೈತಿ. ಅದೇ ಥರ ಇದೊಂದು ಹಾರ್ಸಸ್ಗೆ ಟ್ರೈನಿಂಗ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಿದ್ರು ಅಂತ ನೋಡ್ರಿ. ಐತಿ ಬಾ. ಇದು ನೋಡ್ರಿ, ಇದು ಒಂದು
ಈಗ ಹೆಂಗೆ ನಮಗೆ ಗೂಡ್ಸ್ ಗಾಡಿ ಇರ್ತವಲ್ಲ ಹಂಗೆ ಸೇಮ್ ಇದು ಅವಾಗ ನೋಡ್ರಿ ಭಾರತದ ಸಂವಿಧಾನ ಐತೆ ನೋಡ್ರಿ ಇಲ್ಲಿ ಸಂವಿಧಾನದ ಬುಕ್ಕ. ಸೊ ಇಂಡಿಯಾದವ್ರು ಆಲ್ಮೋಸ್ಟ್ 2 ವರ್ಷ 11 ತಿಂಗಳ 18 ದಿನ ತೊಗೊಂಡಾರ ಇದನ್ನು ರೆಡಿ ಮಾಡೋಕೆ, ಭಾರತದ ಸಂವಿಧಾನ ರೆಡಿ ಮಾಡೋಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ ನೋಡ್ರಿ ಅವ್ರು. ಸೊ ಅಂಬೇಡ್ಕರ್ ಅವ್ರ ಎಲ್ಲ ಸೇರಿ ಮಾಡ್ತಾ ಇರೋದು ಅನ್ಸುತ್ತೆ ಇದು ನೋಡ್ರಿ. ನೀವೇನೀಗ ಈ ಗಾಡಿ ನೋಡಾಕತ್ತಿರಲ್ಲ ಮರ್ಸಡೀಸ್. ಸೊ ಮರ್ಸಡೀಸ್ ಬೆಂಜ್ ಇದು 500 SEL. ಇದು 1990ರಿಂದ 2012ರವರೆಗೂ ಟೋಟಲ್ 5 ಪ್ರೆಸಿಡೆಂಟಿಗೆ ಈ ಗಾಡಿ ಸರ್ವ್ ಮಾಡೈತಿ. ಸೊ ಅದಾದ್ಮ್ಯಾಗ ಈ ಗಾಡಿನ ಲಿಮೋಜಿನ್ S600 ಗಾಡಿ ವೆಹಿಕಲ್ ಐತಲ್ಲ, ಸೊ ಅದು ರಿಪ್ಲೇಸ್ ಆಯ್ತಾ ಈ ಗಾಡಿಗೆ. ಸೊ ಇದು ಬಂದು ಟೋಟಲ್ 1990ರಿಂದ 2012ರವರೆಗೂ ಟೋಟಲ್ 5 ಪ್ರೆಸಿಡೆಂಟ್ ಇದನ್ನು ಯೂಸ್ ಮಾಡಿದ್ದಾರೆ ಈ ಗಾಡಿನ. ಸೊ ಇನ್ನೂ ಹೆಂಗಿಟ್ಟಾರ ನೋಡ್ರಿ, ಪೂರ ಎಲ್ಲ ಬುಲೆಟ್ ಪ್ರೂಫ್ ಅದ ಗ್ಲಾಸ, ಸಕ್ಕದಾಗ ಐತಿ. ಬೇಕಂದ್ರೆ ನಿಮ್ಗೆ ಇನ್ಸೈಡನ್ನು ತೋರಿಸ್ತೀನಿ ನೋಡ್ರಿ, ಕಾಣತ್ತೇನು ಇಷ್ಟು ತಪ್ಪದಾವ್ರಿ ಗ್ಲಾಸ್ ಹತ್ರ. ಸೊ ಟೋಟಲ್ 5 ಪ್ರೆಸಿಡೆಂಟ್ಗಳು ಯೂಸ್ ಮಾಡ್ಯಾರ ಇದನ್ನು. ಸೊ ಇದಾದ್ಮ್ಯಾಗ ಲಿಮೋಸಿನ್ ಬಂದು ಇದನ್ನು ರೀಪ್ಲೇಸ್ ಮಾಡೈತಿ. ಇದು ಅಷ್ಟು ಅಲ್ದ ನೋಡ್ರಿ, ಇದಕ್ಕೆ ಅವಾಗನ ವೈಫರ್, ಲೈಟ್ಸಿಗೆ ವೈಫರ್ ಪ್ಲಸ್ ವಾಟರ್ ಸ್ಪ್ರೇ ಎಲ್ಲ ಐತೆ ನೋಡ್ರಿ ಇದಕ್ಕೆ. ಈ ಹೆಂಗೆ ಐತೆ ನೋಡ್ರಿ, ಇದು ಅವಾಗನೇ ಈ ಥರ ಸಿಸ್ಟಮ್ ಇತ್ತು ನೋಡ್ರಿ. ಎಲ್ಲ ಫರ್ನಿಚರ್ಸ ನಮ್ದು ಗಿಫ್ಟ್ ಮಾಡಿದ್ರಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ, ಫಸ್ಟ್ ಪ್ರೆಸಿಡೆಂಟ್ ಅವರಿಗೆ, ಫ್ರಮ್ ಸೌರಾಷ್ಟ್ರ. ಹಂಗದ ನೋಡ್ರಿ, ಮಸ್ತ್ ಅದಾವ, ಇವಾಗಿನಕಿಂತ ಮಸ್ತ್ ಅದಾವ ನೋಡ್ರಿ. ಏನು ಮೂಂಗ್ ದಾಲ್ ಪಕೋಡಿ ಐತ ಮಾಡತ್ತಾರ ಇಲ್ಲಿ, ಭಾಳ ಮಂದಿ ಮಾರತ್ತಾರ್ರಿ. ಅದಕ್ಕೆ ಏನೈತಿ ನೋಡೋಣ ಅಂತೇಳಿ ಟ್ರೈ ಮಾಡತ್ತೀವಿ. ಸೊ ಈ ಕಡೆ ಒಂದು ಚಾಟ್ಸ್ ಐತಿ, ಈ ಕಡೆ ಐತಿ, ಬರೀ ಅವ್ರ ಅದಾರ ಇಲ್ಲಿ. ಎಕ್ಸಿಟ್ ಆದ ಕೂಡಲೇ ಬರೀ ಅವ್ರು ಅದಾರ, ಅದಕ್ಕೆ ತಿನ್ನಾಕೋತೀರಿ. ಅದೇನು ಮುಂಗದ ಬಡೆ ಇದ್ಲಾಕ್ರಿ ಅಂತಂದು ಏನು ಉಪಯೋಗ ಚಲೋ ಇರಲಿಲ್ಲ. ಇನ್ನು ಪಾಪಡಿ ಚಾಟ್ ಅಂತ ತೊಗೊಂಡಿದ್ವಿ, ಅದು ಓಕೆ ಚಲೋ ಇತ್ತು ಅನ್ಸೋ ಒಂದು ರೇಂಜಿಗೆ. ಬಟ್ ರೇಟು ಭಾಳ ಅದಾವೆ ಇಲ್ಲಿ. ಏನ್ರಿ 100 ರೂಪಾಯಿ ಪಾಪಡಿ ಚಾಟ್ ಜಾಸ್ತಿ ಆಗ್ತದೆ, 50 ರೂಪಾಯಿ ಭಾಳ ಅದ. ಈಗ ನೋಡೋಣ, ಈಗ ನಾವು ಇಲ್ಲೇ ಇಂಡಿಯಾ ಗೇಟ್ ಹೋಗ್ಬೇಕಂತ ಯೋಚನೆ ಮಾಡತ್ತೀವಿ. ಎಲ್ಲಿ ಹೋಗೋದಾಕೈತಿ ನೋಡೋಣ ಬರ್ರಿ ಒಂದು ಸ್ವಲ್ಪ ಫಸ್ಟ್. ಈಗ ನಾವು ರಾಷ್ಟ್ರಪತಿ ಭವನಿಂದ ಇಂಡಿಯಾ ಗೇಟ್ ಬಿಟ್ಟಿವ್ರಿ. ಸೊ ಆಟೋ ತೊಗೊಂಡು ನಾವು ಅಷ್ಟೇ ಕೇಳಿದ್ವು 100 ರೂಪಾಯಿ ಅಂದರೆ ಅಂತ ಶೇರಿಂಗ್ ಹುಡುಗಿದು. ಸೊ ಇಬ್ಬರಿಗೂ ಒಬ್ಬೊಬ್ರಿಗೆ 30 ರೂಪಾಯಿ. ಸೊ 4 ಜನ ಹೊಂಟೇವಿ. ಸೊ ನಮ್ಮಿಬ್ಬರಿಗೆ ಕೂಡಿ 60 ರೂಪಾಯಿ ಆಯ್ತಾ. ಸೊ ಇಲ್ಲಿಂದ ಭಾಳ ದೂರ ಇಲ್ಲರಿ, 4.5 ಕಿಲೋಮೀಟ್ರ್ ಐತಿ. ಸೊ ಇಂಡಿಯಾ ಗೇಟ್ ಒಂದು ನೋಡ್ಕೊತೀವಿ. ಸೊ ಅಲ್ಲಿಗೆ 3 ಪ್ಲೇಸ್ ಆಗ್ತಾವೆ. ಅದಾದ್ಮ್ಯಾಗ ಅಕ್ಷರಧಾಮ ಮತ್ತು ಲೋಟಸ್ ಮಾಲ್ ನೋಡ್ದೈತ್ರಿ. ಸೊ ನೋಡೋಣ ಹೆಂಗೆ ಆಗ್ತೈತಿ. ಈಗ ಫಸ್ಟ್ ಇಂಡಿಯಾ ಗೇಟ್ ಹೋಗ್ತೀವಿ. ಇಂಡಿಯಾ ಗೇಟ್ ಹೋಗಿ ಅದನ್ನು ಮುಗಿಸ್ಕೊತೀವಿ. ಈಗ ಬರ್ರಿ ಐತೆ ನೋಡ್ರಿ ಇಲ್ಲಿ. ಒಟ್ಟು ನಾವು ಹೆಂಗೆ ಬಾರ್ಗಿನಿ ಹೆಂಗೆ ಕಮ್ಮಿ ಮಾಡ್ಬೋದಲ್ಲ ಅಷ್ಟು ಮಾಡ್ಬೋದು. ನಮ್ಮ ಬೆಂಗ್ಳೂರ್ಗತ್ತೆ ಏನು ಟ್ರಾಫಿಕ್ ಇಲ್ಲರಿ, ಕಮ್ಮಿ ಐತಿ ಹಂಗೆ ನೋಡಿದ್ರೆ. ಬಟ್ ಮೊನ್ನೆ ಬರೋವಾಗ ಏರ್ಪೋರ್ಟ್ ಸೈಡೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಇಲ್ಲೇನ ಅಷ್ಟು ಟ್ರಾಫಿಕ್ ಅನಿಸ್ವತ್ತ ನೋಡ್ರಲ್ಲ ಹೆಂಗೆ ಖಾಲಿ ಐತಿ. ಸೊ ಇದೆಲ್ಲ ಬಂದು ಇದು ಹೆಂಗೆ ನಮ್ದು ರಾಷ್ಟ್ರಪತಿ ಭವನ ಏರಿಯಾ ರೀ ಇದೆಲ್ಲ ಗೌರ್ಮೆಂಟ್ ಆಫೀಸ್ಗಳ. ಸೊ ಆ ಥರ ಇಲ್ಲೇನ ಅಷ್ಟು ಟ್ರಾಫಿಕ್ ಇರೋಲ್ಲ ಅನ್ಸುತ್ತೆ. ನಾವೇ ಆಗ ಇಂಡಿಯಾ ಗೇಟ್ ಅಂಡರ್ ಪಾಸ್ ಒಳಗೆ ಹೊಂಟೀವಿ ರೀ. ಆಚೆ ಕಡೆ ಹೇಳಿದ್ವಿ, ಅಲ್ಲಿಂದ ಈ ಕಡೆ ಹೊಂಟೇವಿ ನೋಡ್ರಿ. ಎಲ್ಲ ಏನೆಲ್ಲ ಡೀಟೇಲ್ಸ್ ಎಲ್ಲ ಹಚ್ಚಿದ್ದಾರೆ ಈ ನಮಗೆ. ಸೊ ಇಲ್ಲೂ ಏನು ಹೇಳ್ರಿ ನಾವು ಮಾಡ್ಬೇಕಾಗಿರೋದು, ನಮ್ಮ ಕರ್ನಾಟಕ ಜೆಂಡಾ ಹಾರಿಸ್ಬೇಕು ಇಲ್ಲಿ. ಸೊ ನಮ್ಮ ಕರ್ನಾಟಕದ ಜೆಂಡಾ ಇಲ್ಲಿ ಹಾರಿಸ್ತೀವಿ ನೋಡ್ರಿ. ಇನ್ಸ್ಟಾಗ್ರಾಮ್ನಾಗೂ ಹೋಗಿ ಫಾಲೋ ಮಾಡಿರಿ, ಮರ್ಯಾಕೋಬಿಡ್ರಿ. ಸೊ ಇದು ಈಗ ಮುಗಿದ ಮ್ಯಾಗ ಇದು ಅಷ್ಟಲ್ರಿ ಪ್ಲ್ಯಾನ. ಇದಾಯ್ತು ರೀ. ಈಗ ಡೆಲ್ಲಿ ನೋಡ್ಕೊಂಡು ನಾಳೆ ಮಧ್ಯಾಹ್ನ ನಾವು ಮಥುರಾ ಹೋಗ್ತೀವಿ. ಮಥುರಾ ಒಳಗೆ ಸ್ಟೇ ಮಾಡ್ತೀವಿ. ಮಥುರಾ ಆದ್ಮ್ಯಾಗ ವಾಪಸ್ ಅಲ್ಲಿಂದ ಬೆಳಿಗ್ಗೆ ಆಗ್ರಾ ಹೋಗ್ತೀವಿ. ಆಗ್ರಾ ಹೋಗಿ ಆಗ್ರಾದಿಂದ ವಾಪಸ್ ರಾತ್ರಿ ವಾಪಸ್ ಡೆಲ್ಲಿಗೆ ಬರ್ತೀವಿ ರೀ. ರಾತ್ರಿ ವಾಪಸ್ ಡೆಲ್ಲಿಗೆ ಬಂದು ಇಲ್ಲಿಂದ ನಾವು ಪ್ರಯಾಗ್ರಾಜಕ್ಕೆ ಹೋಗ್ಬೇಕು, ಮಹಾಕುಂಭಕ್ಕೆ. ಸೊ ಅದು ಮೇನ್ ಇರೋದು. ಸೊ ಇದೆಲ್ಲ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಈಗ 12ನೇ ತಾರೀಕು ಭಾಳ ಅಂದ್ರೆ ಭಾಳ ರಶ್ ಐತಿ, ಮಹಾಸ್ನಾನ ಐತ್ರಿ. ಸೊ 12ನೇ ತಾರೀಕು ಭಾಳ ರಶ್ ಐತಿ. 12ನೇ ತಾರೀಕೇನು ಅದಕ್ಕೆ ನಾವು 12ನೇ ತಾರೀಕು ಸ್ಕಿಪ್ ಮಾಡೇವಿ. 13ನೇ ತಾರೀಕು ನೈಟ್ ಬಿಡತ್ತೀವಿ. ಸೊ 14ನೇ ತಾರೀಕು ಅಲ್ಲಿ ಹೋಗ್ತೇವೆ. ಆದರೆ ಏನು ಇನ್ನೊಂದು ಅಂದ್ರೆ ನಾವು ವಾಪಸ್ ರಿಟರ್ನ್ ಟಿಕೆಟ್ ನಾವು ಡೆಲ್ಲಿಯಿಂದನೇ ಮಾಡೇವು ಫ್ಲೈಟ್ದು, ಅದು ಫೇಲ್ ಆಗೈತಿ.
ನಾವು ಲಕ್ನೋಯಿಂದ ಮಾಡಿದರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಈಗ ಹೆಂಗೆ ಮಾಡಬೇಕು, ನಮ್ದು ಹೋಗೋದು ಇಲ್ಲಿಂದ ಬುಕ್ ಆಗೈತಿ, ಬಟ್ ರಿಟರ್ನ್ ಬರೋದು ಬುಕ್ ಆಗಿಲ್ಲ. ಅದ ಹೆಂಗೆ ಬರೋದು ಅಲ್ಲಿಂದ ಅನ್ನೋದು ನೋಡ್ಕೊಬೇಕು, ಅದನ್ನ ವಿಚಾರ ಮಾಡ್ಬೇಕು. ಅದು ಬಿಟ್ಟರೆ ಬೇರೆ ಏನು ಪ್ಲ್ಯಾನ್ ಇಲ್ಲ. ನೋಡೋಣ್ರಿ, ಈಗ ಇಂಡಿಯಾ ಗೇಟ್ ಬಂದೀವಿ. ಸೊ ಇಲ್ಲಿ ಜೆಂಡಾ ಹಾರಿಸಿ ನೆಕ್ಸ್ಟ್ ನೋಡೋಣ. ಇಲ್ಲೇ ಐತ್ರಿ, ತೋರ್ಸ ನೋಡ್ರಿ, ನಾನು ನೋಡೇ ಇಲ್ಲ ನೋಡ್ರಿ. ಈಗ ನಾವು ಬಂದೇವಿ ಇಲ್ಲಿ ಇಂಡಿಯಾ ಗೇಟಿಗೆ. ಆಗಲೇ ನಿಮ್ಗೆ ಹೇಳ್ದಂಗೆ ನಾವು ರೆಸ್ಟ್ ಮಾಡಿದೆ, ಅಲ್ಲಿ ಕೂತಿದ್ದು ಒಂದು ಸ್ವಲ್ಪ ಹೊತ್ತ. ಕಾಲು ಕೆಟ್ಟ ನುಸಾತವ್ರಿ. ರೆಡ್ ಫೋರ್ಟ್ ಅದು ರಾಷ್ಟ್ರಪತಿ ಭವನ ಎಲ್ಲ ಅಡ್ಡಾಡಿ ಒಂದು 3-4 ಕಿಲೋಮೀಟ್ರ್ ಆಗಿರ್ಬೋದು, ಜಾಸ್ತಿನೇ ಆಗಿರ್ಬೋದು ಅದ. ನೋಡ್ರಿ ಈಗ ನಾವು ಎಲ್ಲದೇವೆ ಅಂದ್ರೆ ಇಂಡಿಯಾ ಗೇಟ್ ರೀ. ನೋಡ್ರಿ ಹೆಂಗಿದೆ ಇಂಡಿಯಾ ಗೇಟ್. ಸೊ ಇಲ್ಲೇ ಒಂದು ಜೆಂಡಾ ಹಾರಿಸೇ ಬಿಡೋಣ. ಮಂದಿ ಭಾಳ ಐತ್ರಿ ಇಲ್ಲಿ ನೋಡ್ರಿ. ಇವತ್ತೇನು ಸಂಡೇ ಇಲ್ಲ, ಆದರೂ ಮಂದಿ ಐತಿ. ನೋಡ್ರಿ ಹಿಂಗೆ ಕಾಣಿಸ್ತದ ಇಂಡಿಯಾ ಗೇಟ. ಸೊ ಇಲ್ಲಿ ಮ್ಯಾಲೆ ಬರ್ದಾರ ಪೂರ ರೀ ನೋಡ್ರಲ್ಲಿ, ಟು ದ ಡೆಡ್ ಆಫ್ ದ ಇಂಡಿಯನ್ ಆರ್ಮೀಸ್ ಹೂ ಫೆಲ್ ಆ್ಯಂಡ್ ಆರ್ ಹಾನರ್ಡ್ ಇನ್ ದ ಫ್ರಾನ್ಸ್ ಆ್ಯಂಡ್ ಇದೇನು ಕಾಣಿಸ್ತತ್ರಿ. ಸೊ ಇದು ಅವಾಗ ಇಂಡಿಯಾದ ಏನು ನಮ್ಮ ಸೈನಿಕರ ಬ್ರಿಟಿಷರಿಗೋಸ್ಕರ ಹೋರಾಡಿದ್ರಲ್ಲ, ಅವ್ರಿಗೋಸ್ಕರ ಅಂಥೇಳಿ ಈ ಇಂಡಿಯಾ ಗೇಟ್ನ ಒಂದು ಅವರ ಹಾನರ್ಡ್ ಆಗಿ ಅವರಿಗೋಸ್ಕರ ಇದನ್ನು ಕೊಟ್ಟಿರ್ತಾರೆ. ನೀವು ಅಲ್ಲಿ ನೋಡ್ಬೋದು, ಹಿಂದೆ ಸೈನಿಕನ ಮೂರ್ತಿ ಐತಿ. ಸೊ ಈ ಮೂರ್ತಿ ಮತ್ತು ಈ ಗೇಟ, ಸೊ ಇಂಡಿಯಾ ಗೇಟ್ನ ಅವ್ರಿಗೆ ಅರ್ಪಿಸುತ್ತಾರೆ. ಅದಕ್ಕೋಸ್ಕರ ಇದನ್ನು ಈಗೊಂದ ಸೀನ್ ಆತಂದ್ರಿ. ಇಲ್ಲಿ ನಾವು ಫೋಟೋ ಹೊಡ್ಸ್ಕೊಳಕ್ಕೆ ಒಬ್ರನ್ನ ಸಡನ್ನಾಗಿ ಅಂಕಲ್ ಅಂತ ಕರೆದ್ವಿ. ನಾರ್ಮಲಾಗಿ ಹೆಂಗೆ ಕರಿತೀವಲ್ಲ ಹಂಗೆ ಕರೆದ್ವಿ. ಸೊ ಸಡನ್ನಾಗಿ ಅಂಕಲ್ ಅಂತ ಕರೆದ ಕೂಡಲೇ ಅವ್ರ ಬಂದ ಕೂಡಲೇ ಫೋಟೋ ಅಂಕಲ್ ಅಲ್ಲ ಕಣ್ರಿ, ಅಂಕಲ್ ನೈ ಭಯ್ಯ ಅಂತಂದ್ರಿ. ಅಂಕಲ್ ನೈ ಭಯ್ಯ ಅಂದ್ಕೂಡಲೇ ಓಕೆ ಸರ್ ಅಂತಂದೆ. ಓಕೆ ಸರ್ ಅಂದ್ಕೂಡಲೇ ನಾವು ಫೋಟೋ ಹೊಡ್ಸ್ಕೊಳಕ್ಕೆ ಈಗ ಬಾ ಈ ಕಡೆ ಅಂತಂದೆ. ಈ ಕಡೆ ಬಾ ಅಂದ ಕೂಡಲೇ ಅವ್ರ ಕನ್ನಡದವ್ರು ಏನಂತಂದ್ರೆ, ಹೌದ್ರಿ ನಾವು ಕನ್ನಡದವ್ರ ಅಂತಂದೆ. ಕನ್ನಡದವ್ರು ಅಂದ ಕೂಡಲೇ ಅವ್ರು ನೋಡಿದ್ರೆ ಬೆಂಗಳೂರು ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ. ಆಮೇಲೆ ಅವ್ರ ಏನೋ ಯಾವುದೋ ಒಂದು ಕೇಸ್ನಾಗ ಬಂದಾರತ್ತ, ಇಲ್ಲೇ ಅದಾರ. ಅವ್ರ ಹೆಸರು ಅಶೋಕ್ ಕುಮಾರ್ ಅಲ್ಲ, ಅರುಣ್ ಕುಮಾರ್, ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅತ್ತ. ಸೊ ಅವ್ರ ಏನ್ರಿ ನೀವು ಅಂಕಲ್ ಅಂದ್ಬಿಟ್ರಿ ಹಂಗೆ ಹಿಂಗೆ ಅಂತೇಳಿ ಒಂದು ಸ್ವಲ್ಪ ಚೆನ್ನಾಗೆ ಮಾತಾಡಿ, ಸೊ ಚೆನ್ನಾಗಿ ಒಂಥರ ಖುಷಿ. ಆಮೇಲೆ ಹೇಳಿದ್ರೆ ಎಲ್ಲ, ಇಲ್ಲ ಬರ್ರಿ, ಬಂದ್ರೆ ಭೇಟಿಯಾಗ್ರಿ. ಸೊ ಇಲ್ಲಿ ಬಂದಾರಂತ ಯಾವುದೋ ಕೇಸ್ ಮೇಲೆ. ಸೊ ಹುಡ್ಕ್ಯಾಡತ್ತಾರ, ಏನೋ ಗೊತ್ತಿಲ್ಲ, ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡತ್ತಾರ. ಸೊ ಅವ್ರು ಹೇಳಿದ್ರೆ ಭಾಳ ಇಲ್ಲೇನು ಇದನ್ನ ಪೊಲೀಸ್ ಸಪೋರ್ಟ್ ಇಲ್ಲ. ಸೊ ನಾವು ಒಂದು 10-12 ಮಂದಿ ಬಂದೆವು ಅಶೋಕ್ ನಗರ ಪೊಲೀಸ್ ಸ್ಟೇಷನಿಂದ. ಸೊ ನೀವೇನಾರ ಬಂದ್ರೆ ಬರ್ರಿ ಆ ಕಡೆ ಅಶೋಕ್ ನಗರ ಕಡೆ ಅಂತ ಹೇಳಿ ಹೋಗಿ ಭೇಟಿಯಾಗಿ ಹೋದ್ರೆ. ಸೊ ಅದನ್ನ ಹೇಳ್ಬೇಕು ಅನಿಸ್ತಾ ಹೇಳತ್ತೀನಿ. ಸೊ ಅವಾಗ ಎಷ್ಟು ವರ್ಲ್ಡ್ ವಾರ್ ಒಳಗೆ ಎಷ್ಟು ಸೈನಿಕರ ಹತ್ಯೆ ಆದಾರಲ್ಲ, ಎಷ್ಟು ಸೈನಿಕರ ನಾವು ಕಳ್ಕೊಂಡಿವಲ್ಲ, ಅಷ್ಟೆಲ್ಲ ಸೈನಿಕರ ಹೆಸರುಗಳು ಇಲ್ಲಿದ ನೋಡ್ರಿ. ಪ್ರತಿಯೊಬ್ಬರ ಸೈನಿಕರ ಹೆಸರನ್ನು ಅವರ ಈ ಕಲ್ಲು ಮ್ಯಾಗ ಕೆತ್ತಿ ಹಾಕಿದ್ದಾರೆ ನೋಡ್ರಿ. ನೀವು ನೋಡ್ಬೋದು ಇಲ್ಲಿ ಇಡೀ ಸುತ್ತ ಸುತ್ತ ಎಷ್ಟು ಆಲ್ಮೋಸ್ಟ್ ಎಷ್ಟು ರೌಂಡ್ ಕಲ್ಲದಾವಲ್ಲ ಅದ್ರ ಮ್ಯಾಗ ಎಲ್ಲದ್ರ ಮ್ಯಾಗ ಅವ್ರ ಹೆಸರು ಐತಿ. ಈಗ ನಾವು ಇಂಡಿಯಾ ಗೇಟ್ದಿಂದ ಆಟೋ ಮಾಡ್ಕೊಂಡು ವಾಪಸ್ ಇಲ್ಲಿ ಸೆಂಟ್ರಲ್ ಸೆಕ್ರೆಟ್ರಿ ಮೆಟ್ರೋ ಸ್ಟೇಷನ್ಗೆ ಬಂದೀವಿ. ಬಟ್ ನಮಗೀಗ ಲೋಟಸ್ ಮಹಲ್ ಕ್ಲೋಸ್ ಆಗಿರುತ್ತೆ 5 ಗಂಟೆಗೆ. ಸೊ ನಾವು ಅಲ್ಲೇ ಕೂತು ಇಂಡಿಯಾ ಗೇಟ್ದಾಗ ಒಡ್ಡಾಡಿ ಸಾಕಾಗಿತ್ತು ರೀ ಭಾಳ. ಸೊ ಅದ್ರ ಸಲುವಾಗಿ ಅಲ್ಲೇ ಕೂತು. ಇನ್ನು ನಾವು ಲೋಟಸ್ ಮಹಲ್ ಅಂತೂ ನೋಡೋಕ್ಕಾಗಲ್ಲ, ಅಕ್ಷರಧಾಮ ಒಂದು ನೋಡ್ಕೊತೇವೆ ಈಗ. ಸೊ ಇನ್ನು ನಾಳೆ ಏನೇನು ಪ್ಲ್ಯಾನ್ ಆಗುತ್ತೆ ನೋಡೋಣ್ರಿ. ಸೊ ಈಗ ಹೋಗಿರ್ತೇವೆ, ಈಗ ಫಸ್ಟ್ ಹೋಗೋಣ ಅಕ್ಷರಧಾಮ ಒಂದು ನೋಡ್ಕೊಳ್ಳೋಣ ಬರ್ರಿ, ಆಮೇಲೆ ನೋಡೋಣ ವಾಪಸ್. ಯಾವ ನಮ್ನೆ ಟ್ಯಾನ್ ಅದು ನೋಡ್ರಿ, ಬಿಸಿಲು ಎಟ್ಟೈತಿ ಇಲ್ಲಿ, ಭಾಳ ಬಿಸಿಲು ಐತ್ರಿ. ಒಮ್ಮೆ ಐಸ್ದಾಗಿಂದ ಬಂದ ಇಲ್ಲಿ ಡೆಲ್ಲಿದಾಗ ಸಿಕ್ಕಾಪಟ್ಟೆ ಬಿಸಿಲೈತಿ. ಮೆಟ್ರೋ ಹತ್ತಿದ್ದೀವ್ರಿ ನಾವು ಈಗ. ಸೊ ನಾವು ಇಲ್ಲಿ ಕೇಂದ್ರೀಯ ಸಚಿವಾಲಯ ಹತ್ತಿದ್ದೀವಿ. ಸೊ ಇಲ್ಲಿ ಮಂಡಿ ಹೌಸಿಗೆ ಇಳಿದು ನಾವು ವಾಪಸ್ ಬ್ಲೂ ಲೈನಿಗೆ ಹೋಗ್ಬೇಕು. ಸೊ ನಾವು ಅಕ್ಷರಧಾಮ ಹೋಗ್ಬೇಕಂದ್ರೆ ನಾವೀಗ ರಿಕ್ಷಾದಾಗ ಕೂತ್ ಹೊಂಟೇವ್ರಿ. ಇಲ್ಲಿ ಅಕ್ಷರಧಾಮ ಮೆಟ್ರೋ ಸ್ಟೇಷನ್ಗೆ ಇಳಿದ್ವಿ. ಸೊ ಇಲ್ಲಿಂದ 20 ರೂಪಾಯಿ ಒಬ್ಬರಿಗೆ ಈ ಥರ ಹೊಂಟೇವಿ ನೋಡ್ರಿ.
ರಿಕ್ಷಾ ಸೈಕಲ್ ರಿಕ್ಷಾ ರೀ, ಸೈಕಲ್ ರಿಕ್ಷಾದಾಗ ಹೊಂಟೆ ಏನೋ ಪಾಪ ಹಂಗೆ 20 ರೂಪಾಯಿ ನಮಗೆ ಎಲ್ಲಿ ನಡೆದು ಸಾಕಾಗೈತೆ ರೀ ಇವತ್ತ. ಅದಕ್ಕೆ ಪಟ್ನ ಅದು ಬಂದ್ ಆಗ್ತೈತಿ, ಅದ್ರ ಸಲುವಾಗಿ ಹೊಂಟೇವಿ. ಏನು ಭಾಳ ದೂರ ಇಲ್ಲ, ಒಂದು 900 ಮೀಟ್ರ್ ಐತೆ ಅಷ್ಟೇ ರೀ. ನಡ್ಕೊತಾನು ಹೋಗ್ಬೋದಾಗಿತ್ತ, ತೊಗೊಂಡ್ವಿ. ಈ ಥರ ನಾವು ಯಾವಾಗ ಹೋಗಿಲ್ರಿ ಹಿಂಗೆ ಸೈಕಲ್ ರಿಕ್ಷಾದಾಗ, ಅದಕ್ಕೆ ಇದ್ರಾಗ ಹೊಂಟೇವಿ. ತೋರಿಸ್ತೇನೆ ನೋಡ್ರಿ, ಐತೆ ನೋಡ್ರಿ. ಸೊ ಇಲ್ಲೇ ಐತೆ ನೋಡ್ರಿ ಅಕ್ಷರಧಾಮ್, ಕಾಣ ಐತಿ ಇಲ್ಲಿಂದ. ಬರೋ ನಡ್ಕೋತ ಬರ್ತೀವಿ ನೋಡ್ರಿ. ಸೊ ಅಲ್ಲಿಂದ ನಡ್ಕೋತನೂ ಬರ್ಬೋದ್ರಿ. ಭಾಳ ಅಂದ್ರೆ ನನ್ನ ಪ್ರಕಾರ 500 ಮೀಟ್ರ್ ಐತಿ, ಅಷ್ಟು ಕಮ್ಮಿ ಐತಿ, ಭಾಳ ಏನು ದೂರ ಇಲ್ಲ. ಸೊ ಈಗ ನಾವು ಹೆಂಗೆ ಎಕ್ಸ್ಪೀರಿಯನ್ಸ್ ಸಲುವಾಗಿ ಬಂದ್ವಿ. ಸೊ ಇಲ್ಲಿ ಆಲ್ರೆಡಿ ಹೇಳತ್ತಾರ ಮೊಬೈಲ್ ಅಲೌಡ್ ಇಲ್ಲ ಅಂತ, ಏನೋ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಲೌಡ್ ಮಾಡಂಗಿಲ್ಲ ಅಂತ ಒಳಗೆ. ಸೊ ಮೇ ಬಿ ಲೇಟ್ ಹೋಗ್ಬೇಕಾಗತ್ತೆ, ಎಲ್ಲಿವರೆಗೂ ತೋರ್ಸೋಕ್ಕಾಗುತ್ತೆ ಅಲ್ಲಿವರೆಗೂ ತೋರಿಸ್ತೀನಿ, ನೋಡೋಣ ಬರ್ರಿ. ಯಾಕಂದ್ರೆ ಏನು ಬಿಡಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಲ್ರಿ. ಸೊ ಇಲ್ಲಿಂದನ ಇಲ್ಲೇ ಐತಿ, ಇಲ್ಲೇ ಇಟ್ಕೊತಾರ ಅನ್ಸುತ್ತೆ. ಬರ್ರಿ ಇಲ್ಲೇ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಅಲ್ಲೇ ಇಸ್ಕೊಲಿಲ್ರಿ, ಬರೀ ಬ್ಯಾಗ್ ಚೆಕ್ ಮಾಡಿದ್ರೆ ಮೇ ಬಿ ಅಲ್ಲಿ ಒಳಗೆ ಎಂಟ್ರಿ ಆದ ಕೂಡಲೇ ಇಸ್ಕೊಂತಿರ್ಬೇಕಾ ನೋಡೋಣ. ಇದು ಆ್ಯಕ್ಚುಲಿ 6 ಗಂಟೆ ಕ್ಲೋಸ್ ಆಗಿಬಿಡ್ತದೆ. ಅದಾದ್ಮೇಲೆ ಇಲ್ಲೆಲ್ಲ ವಾಟರ್ ಶೋ ಎಲ್ಲ ಐತಿ. ಸೊ ಅದಕ್ಕೋಸ್ಕರ ನಾವು ಇದನ್ನು ಲಾಸ್ಟಿಗೆ ಇಟ್ಟಿದ್ವಿ. ಸೊ ಇದನ್ನ ನೈಟ್ ನೋಡೋದು, ಏನು ಇಂಡಿಯಾ ಗೇಟ್ ನೈಟ್ ನೋಡೋದು ಲೈಟಿಂಗ್ಸ್ ಎಲ್ಲ ಅಂತೇಳಿ ಕನ್ಫ್ಯೂಸಲ್ಲಿದ್ವಿ. ಸೊ ಲಾಸ್ಟಿಗೆ ಇದಕ್ಕೆ ಬಂದ್ರೆ ಆಯ್ತಾ, ಇನ್ನು ಲಾಸ್ಟಿಗೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದ್ವಿ. ಈಗ ನೋಡಕ್ಕೆ ದೂರಿಂದ ಮಾತ್ರ ಸಕ್ಕದಾಗೈತ್ರಿ, ನೋಡ್ರಿ ಹೆಂಗೆ ಕಾಣ್ತೈತಿ. ಬಟ್ ಅಲ್ಲಿ ಲೈಟಿಂಗ್ಸು ಚಲೋ ಇರ್ತೈತೆ ಅಂತ. ಸೊ ನೋಡೋಣ ಬರ್ರಿ ಏನೇನು ಆಗ್ತೈತಿ. ಏನು ಅಲೌಡ್ ಇಲ್ಲ, ಕ್ಯಾಮ್ರಾ, ಮೊಬೈಲ್, ಸ್ಮಾರ್ಟ್ ವಾಚ್, ಬ್ಲೂಟೂತ್ ಏನು ಅಲೌಡ್ ಇಲ್ಲರಿ. ಸೊ ನಾವೆಲ್ಲ ಇಲ್ಲೇ ಕ್ಲಾಕ್ ರೂಮ್ ಅಂತ ಐತಿ, ಸೊ ಇಲ್ಲೆಲ್ಲ ಇಲ್ಲಿರ್ತೇವೆ. ಸೊ ಇಲ್ಲೇ ಐತಿ ನೋಡ್ರಿ, ಹೋಗ್ಬೇಕಾ ಐತಿಲ್ರಿ ನೋಡಕ್ಕೆ. ಅಲ್ಲಿಂದ ಹಿಂಗೆ ಕಾಣೈತಿ, ಕಂಬದೈತಿ, ಹೋಗೋಣ ಬರ್ರಿ. ಈಗ ಜಸ್ಟ್ ಹೊರಗೆ ಬಂದಿವ್ರಿ, ಸಖತ್ತಾಗೈತ್ರಿ ನೋಡಕ್ಕೆ, ಸೂಪರ. ಸೊ ಮೇ ಬಿ ಅದ್ರ ಸಲುವಾಗಿ ನಾವು ಮೊಬೈಲ್ ಅದು ಎಲ್ಲ ಬಿಡಲಿಲ್ಲ, ಮೊಬೈಲೆಲ್ಲ ಎಲ್ಲ ಇಟ್ಕೊಂಡ್ರ ಮುಂಚೆನ. ಹೆಂಗಿತ್ತಂದ್ರೆ ರೀ ಸೂಪರಾಗಿತ್ತ. ಹೆಂಗಂದ್ರೆ ಸ್ಟ್ರಕ್ಚರ್ ಹಿಂಗೆ ಮಾಡ್ಯಾರಂದ್ರೆ ರೀ, ಆರ್ಕಿಟೆಕ್ಚರ ಸೂಪರಾಗಿ ಮಾಡ್ಯಾರ್ರಿ. ಹೆಂಗೆ ನೋಡ್ಬೇಕಂದ್ರೆ ನೀವು ಮೇ ಬಿ ಇಲ್ಲಿಂದ ಸ್ವಲ್ಪ ಕಾಣಿಸ್ತೈತಿ, ತೋರಿಸ್ತೇನೆ ರೀ ಅಲ್ಲಿಂದ. ಚಲೋ ಐತಿ ನೋಡಕ್ಕೆ ಮಾತ್ರ, ಒನ್ ಟೈಮ್ ನೋಡಕ್ಕಂತೂ ಸೂಪರ್ ಐತಿ. ಟೈಮ್ ಅಂತಲ್ರಿ, ಅಲ್ಲಿ ಏನು ಅವರು ಅದನ್ನು ಮಾಡಿದಾರಲ್ಲಕ್ರಿ ಆರ್ಕಿಟೆಕ್ಚರ ಮಾರ್ಬಲ್ಸ್ ಒಳಗೆ ಮಾಡಿದಾರ, ಸಕ್ಕದ ಮಾಡ್ಯಾರ ರೀ. ಅಂದ್ರೆ ಏನೋ ಮಷಿನ್ ಮೇಡ್ ಇಲ್ಲ, ಎಲ್ಲ ಬೈ ಹ್ಯಾಂಡ್ ಮಾಡಿದಾರ. ಭಾರಿ ಮಸ್ತ್ ನೋಡ್ಬೋದು ನೋಡ್ರಿ, ಅಷ್ಟು ಮಸ್ತ್ ಐತಿ, ಚಲೋ ಐತಿ. ಯಾರು ಬಂದ್ರೂ ಒಂದ್ಸತಿ ಬರ್ರಿ ವಿಸಿಟ್ ಮಾಡ್ರಿ. ಮತ್ತು ನಮಗೆ ಇದನ್ನಿತ್ತ ಏನಿತ್ರಿ, ಇನ್ನು ಅಲ್ಲಿ ವಾಟರ್ ಶೋ ಇತ್ತು. ನಾವು ವಾಟರ್ ಶೋ ಎಲ್ಲ ಮಾಡಲಿಲ್ಲ. ಏನು ರೀ ಇನ್ನು ಮಾತು ನಮ್ಮ ಕುತುಬ್ ಮಿನಾರ್ ನೋಡೋದೈತಿ, ಅದಕ್ಕೆ ಬೇಗ ಹೋಗ್ಬೇಕಂತ ಹೇಳಿ ಬಂದ್ವಿ. ಇನ್ನು ಮೆಟ್ರೋ ಹತ್ತಿ ಆಲ್ಮೋಸ್ಟ್ ಈಗ 7 ಗಂಟೆ ಆಗಿರ್ಬೋದಾ. ಸೊ ನಾವು ಈಗ ಹೋಗ್ತೀವಿ, ಇನ್ನು ಹತ್ತಿ ವಾಪಸ್ ಅಲ್ಲೇ ನಮ್ದು ಏನು ಸ್ಟಾಪ್ ಐತ್ಲಕ್ರಿ, ಆ ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪ್ನ ಇದೈತ್ರಿ ಕುತುಬ್ ಮಿನಾರ್. ಸೊ ಅಲ್ಲಿಗೆ ಹೋಗ್ತೀವಿ. ಸೊ ಅಲ್ಲಿಂದ ವಾಪಸ್ ನಮ್ಗೆ ಅಲ್ಲೇ ರೂಮ್ ಸಮೀಪ ಆಕೈತಿ. ಸೊ ನಾಳೆ ಬೆಳಿಗ್ಗೆ ಅಂದ್ರೆ ನಾವು ಜಲ್ದಿ 7:30 ಚೆಕ್ಔಟ್ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಕುತುಬ್ ಮಿನಾರೂ ಈಗ ನೋಡ್ಕೊಂಡು ಮುಗಿಸ್ಬಿಡೋಣ ಅಂಥೇಳಿ. ಕಮಲ್ ಮಾಲ್ ಅಂತ ಉಳಿತೈತಿ, ಅದನ್ನ ನೋಡ್ತೇವೆ ಬೆಳಿಗ್ಗೆ. ಚೆಕ್ಔಟ್ ಮಾಡಿ ಹೆಂಗೆ ಪ್ಲ್ಯಾನ್ ಆಕೈತೆ ನೋಡ್ತೇವೆ. ಈಗೆಲ್ಲ ನೋಡ್ಕೊಂಡು ವಿಚಾರ ಮಾಡ್ತೇವೆ. ಸೊ ನೋಡ್ರಿ ನಿಮ್ಗೆ ತೋರಿಸೋಣ ನಾನು ಹಿಂದೆ ಹೆಂಗೆ ಕಾಣಿಸ್ತೈತೆ ಅನ್ನೋದ. ಲೈಟಿಂಗ್ ಒಳಗೆ ಇನ್ನೂ ಮಸ್ತ್ ಕಾಣ್ತೈತ್ರಿ ನೋಡ್ರಿ ಹೆಂಗೆ ಕಾಣಿಸುತ್ತೆ. ಈ ಥರ ಕಾಣಿಸ್ತೈತೆ ನೋಡ್ರಿ, ಸೂಪರ್ ಐತ್ರಿ. ಒಳಗೆ ಇನ್ನೂ ಸ್ಟ್ರಕ್ಚರ್ ಮಸ್ತ್ ಮಾಡ್ಯಾರ. ಅಕ್ಷರಧಾಮ್ ಮೆಟ್ರೋ ಸ್ಟೇಷನ್ದಾಗ ಅದ ರೀ. ಈಗ ನಮಗೆ ರಾಮಕೃಷ್ಣ ಮೆಟ್ರೋ ಸ್ಟೇಷನ್ ಹೋಗ್ಬೇಕಾ. ಸೊ ಒಂದೇ ಮೆಟ್ರೋ ಸ್ಟೇಷನ್ ಅಂತ. ಸೊ ಸೇಮ್ 6 ಸ್ಟಾಪ್ ಅದಾವ, 15-16 ಮಿನಿಟ್ಸ್. ಸೊ ಈಗ ನಮಗೆ ಕುತುಬ್ ಮಿನಾರ್ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಕ್ಲೋಸ್ ಆಗೈತೆ 5 ಗಂಟೆಗೆ. ಸೊ ಈಗ ಆಲ್ಮೋಸ್ಟ್ ಇವತ್ತು ನಮ್ಗೆ ಮುಗೀತಾ. ರೈಲ್ವೆ ಸ್ಟೇಷನ್ಗೆ ಒಂದು ಸ್ವಲ್ಪ ಹೋಗ್ತೀವಿ, ನೋಡ್ಕೊತೀವಿ. ಸೊ ಹೋಗ್ಬಿಡೋಣ. ಸೊ ಮೆಟ್ರೋಯಿಂದ ಬಂದ ಈಗ ಜಸ್ಟ್ ಇಳಿದೇವ್ರಿ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದು ನಾವು. ರೈಲ್ವೆ ಸ್ಟೇಷನ್ಗೆ ಹೋಗಿ ನಾಳೆ ಸ್ವಲ್ಪ ಹೆಂಗೇನ ನಮಗೆ ಗೊತ್ತಿಲ್ಲ, ರೈಲ್ವೆ ಸ್ಟೇಷನ್ ಸ್ವಲ್ಪ ನೋಡ್ಕೊಂಬರ್ನು ಅಂತ. ಅಂದರೆ ಎಲ್ಲಿ ಇಳಿದ ಏನದು ಗೊತ್ತಿಲ್ಲ ಅಲ್ರಿ, ಅದ್ರ ಸಲುವಾಗಿ
ಹೋಗೋಣ ಅಂತೇಳಿ ಯೋಚನೆ ಮಾಡತ್ತೀವಿ. ಸೊ ನೋಡೋಣ, ಹಂಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರ್ತೇವೆ. ಮತ್ತು ಅಲ್ಲೇ ಊಟಕ್ಕೆ ಅಲ್ಲೇ ಹೋಟೆಲ್ಗಳು ಚಲೋದಾವಂತ, ನಮ್ಮ ಸೈಡ್ದೆಲ್ಲ ಫುಡ್ಡು ಸಿಗ್ತೈತಿ. ಅದ್ರ ಸಲುವಾಗಿ ಅಲ್ಲೇ ಹೋಗಿ ತಿನ್ಕೊಂಡು ಗಪ್ರಪ್ಪ ಹೋಲಿ ಹಿಂದಿನ. ಸೊ ಅಲ್ಲೇ ಊಟಕ್ಕೂ ಎಲ್ಲ ಚಲೋ ಅದಾವಂತ ಹೋಟೆಲ್ಸ. ಸೊ ಅಲ್ಲೇ ಹೋಗಿ ಊಟ ಮಾಡಿ ಬಂದುಬಿಡ್ತೇವೆ. ಸೊ ಡೈರೆಕ್ಟ್ ಇವತ್ತೆಲ್ಲ ನಮ್ದೆಲ್ಲ ಭಾಳ ಒಂದು ಸ್ವಲ್ಪ ಕೆಲಸ ಐತಿ, ಇದು ಮಾಡ್ಬೇಕು. ಈಗ ಸದ್ಯ ನಾವು ಪಹಾರ್ಗಂಜ್ ಮೇನ್ ಮಾರ್ಕೆಟ್ ಒಳಗೆ ಅದೇವಿ. ನೋಡ್ಬೋದು ಎಲ್ಲ ಥರ ಶಾಪ್ ಅದಾವ ನೋಡ್ರಿ. ಇಲ್ಲೇ ಮಾರ್ಕೆಟ್ ಹೆಂಗೈತೆ ನೋಡ್ರಿ. ನಮ್ದು ಇದು ನೋಡ್ರಿ, ಇದು ಮಾರ್ಕೆಟ್. ಈಗ ಸದ್ಯಕ್ಕೆ ನಮ್ದು ಮಾರ್ಕೆಟ್ ರೀ ಇದು. ನೋಡ್ರಿ ಏನಿದು ಟ್ಯಾಕ್ಸಿ ಹೋಟೆಲ. ನಾವು ಮನಿ ಚೇಂಜರ್ ಅದ ನೋಡ್ರಿ. ಇಲ್ಲಿ ಹೆಂಗೈತೆ ನೋಡ್ರಿ ಶಾಪ್. ನೋಡ್ರಿ ಇವೆಲ್ಲ ಹೋಟೆಲ್ಗಳು ನೋಡ್ರಿ. ಇದು ಮೇನ್ ಮಾರ್ಕೆಟ್ ರೀ ಇದು. ನೋಡ್ರಿ ಇಲ್ಲಿ ಒಂದೇ ಬರುತ್ತೆ. ಸೊ ಇದು ಹೆಂಗೆ ಅಂದ್ರೆ ಸೇಮ್ ನಮ್ಮ ಇದನ್ನ ಇರ್ತೈತ್ಲಕ್ರಿ ಮಾರ್ಕೆಟ್. ನಮ್ಮ ಬೆಳಗಾವಾಗ ಮಾರ್ಕೆಟ್ ಇಲ್ಲ, ಆದ್ರೆ ಐತಿ ಬೆಂಗಳೂರಾಗ ಕಮರ್ಷಿಯಲ್ ಸ್ಟ್ರೀಟ ಹಿಂಗೈತ್ಲ ಹಂಗೈತಿ. ಫುಲ್ ಮಾರ್ಕೆಟ್ ರೀ. ಇಲ್ಲಿ ಪೂರ ಇವಿ ರಿಕ್ಷಾನ 10 ರೂಪಾಯಿ ಕೊಡೋದು ಓಡಾಡೋದು. ಅಯ್ಯೋ ಬಾರ ಹೋಟೆಲ್ ಭಾಳ ಯಾವ ಓಮುದ್ದನ ನೋಡ ಅದಾರ ನೋಡ್ರಿ. ಇಲ್ಲಿ ಜಾಕೆಟು ಡ್ರೆಸ್ ನೋಡ್ರಿ ಹೆಂಗದಾವ ಶಾಪ್ಗಳು. ಏನು ಶಾಪಿಂಗ್ ಮಾಡತ್ತಿಲ್ರಿ ನಾವು, ಸುಮ್ಮ ಅಡ್ಡಾಡತ್ತೆ ಹಂಗೆ ಟಾಣ. ನಮ್ಮ ಬರೀ ಮಾರ್ಕೆಟ್ ತೋರಿಸ್ಬೇಕಂತೆ ಕ್ಯಾಮ್ರಾ ಆನ್ ಮಾಡೀನಿ. ಪಹಾರ್ಗಂಜ್ ಮಾರ್ಕೆಟ್. ನಾವು ಬೆಳಿಗ್ಗೆ ಬೇಗ ಬಂದಿದ್ದಾರಲ್ಲ, ನಮಗೆ ಗೊತ್ತಿಲ್ಲ. ಎಂ ಬಾರ್ ಮಾರಾತಾರ, ಫ್ರೀ ಕೊಡತ್ತಾರ ಆಮೇಲೆ. ಹೌದು ಏನೋ ಕೊಡತ್ತಾರ ಅಲ್ಲಿ, ಏನು ಗೊತ್ತಿಲ್ಲ. ಹೋಟೆಲ್ ಹೆಂಗದ ಇಪ್ಪ ಇಲ್ಲಿ. ನೀವು ಇಲ್ಲಿ ರೈಲ್ವೆ ಸ್ಟೇಷನ್ ಮಾರ್ಕೆಟ್ ನೋಡ್ರಿ. ಇದ್ರೊಳಗೆ ಐತ್ಲಕ್ರಿ ಇದು, ಹಂಗೆ ಅನ್ಸೈತಿ. KGF ಒಳಗೆ ಐತ್ಲೆ ಅವ್ನು ಗರುಡ ಬರತಾನ, ಅವಾಗ ಮಾರ್ಕೆಟ್ ಐತಿ. ಹಂಗೆ ಐತಿ ನೋಡ್ರಿ ನೋಡ್ರಿ. ಜೈ ಜಗದೀಶ್. ಮಸ್ತ್ ಸ್ಟೇಷನ್ ಇಲ್ಲೇ ರೀ. ನಾವು ಈಗ ಸದ್ಯದಲ್ಲಿ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ನ್ಯೂ ಡೆಲ್ಲಿ ಒಳಗೂ ಭಾಳ ಅದಾವ ರೀ ರೈಲ್ವೆ ಸ್ಟೇಷನ್. ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್, ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್, ಕ್ಯಾನ್ ರೈಲ್ವೆ ಸ್ಟೇಷನ್, ಇನ್ನೂ ಭಾಳ ಅದಾರ ನಮ್ಗೆ ಗೊತ್ತಿದ್ದು ಇಷ್ಟ. ಫರೀದಾಬಾದ್ ರೈಲ್ವೆ ಸ್ಟೇಷನ್ ನೋಡ್ರಿ ಹಂಗೆ ನೋಡ್ರಿ. ಈಗ ಐತೆ ನೋಡ್ರಿ. ಓಕೆ ಬಂದು ಆಮೇಲೆ ಹಾಂ ಬಂದು. ಈಗ ನಾವು ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ದಾಗ ಅದೇವ್ ರೀ ನೋಡ್ರಿ ಇಲ್ಲಿ. ಸೊ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ ನೋಡ್ರಿ. ಸೊ ಹಂಗೆ ನಾವು ನೋಡ್ಕೊಂಡು ಹಂಗೆ ಸ್ವಲ್ಪ ಎಷ್ಟು ದೂರ ಆಗುತ್ತಾ ನಮ್ಮ ಹೋಟೆಲ್ದಿಂದ. ಮತ್ತು ನಮಗೆ ನಾಳೆ ಬೆಳಿಗ್ಗೆ ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು. ನಾನು ನಾಳೆ ಎಲ್ಲ ಡೀಟೇಲ್ಸ್ ಕೊಡ್ತೇನೆ ನಿಮ್ಗೆ. ಸೊ ನಾವು ಆಲ್ರೆಡಿ 7 ಗಂಟೆಗೆ ಬಂದಿದ್ವಿ, ಹಂಗಾಗಿ ಒಂದು ರೌಂಡ್ ಹಂಗೆ ಹೋಗಿ ಬರೋಣ ಅಂತ ಬಂದ್ವಿ. ಇವತ್ತಿಗೆ ಇಲ್ಲೇ ಮುಗಿಸ್ತೀವಿ ರೀ. ಇನ್ನು ವಾಪಸ್ ಹೊಂಟೀವಿ ನಾವು. ಸೊ ಇಲ್ಲೇ ಊಟ ಮಾಡ್ಕೊಂಡು ರೂಮಿಗೆ ಹೋಗ್ಬಿಡ್ತೇವೆ. ಸೊ ನಾಳೆ ಬೆಳಿಗ್ಗೆ ಭಾಳ ಅಂದ್ರೆ ಭಾಳ ಕೆಲಸ ಐತಿ. ಈಗೂ ಕೆಲಸ ಐತಿ ನಮ್ದು. ಸೊ ನಾಳೆ ಬೆಳಿಗ್ಗೆ ಸಿಗೋಣ್ರಿ. ನಾಳೆ ಬೆಳಿಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವ್ಲಾಗ್ದಾಗ ಸಿಗೋಣ. ಬಾಯ್.